ನೋಡಿ, ಒಂದು ಲೆಕ್ಕದಲ್ಲಿ ಈ ಮರಗಳು ಅಂತಂತಂದರೆ ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದಂಥ ತುಳಸಿಗೌಡ ಸಾವನ್ನಪ್ಪಿದ್ದಾರೆ. ಎಷ್ಟು ಮಟ್ಟಿಗೆ ಅಂತಂದರೆ ಕೇಂದ್ರ ಇವರ ಸಾಧನೆಗೆ ಮಾರು ಹೋಗಿತ್ತು, ಅವ್ರನ್ನ ಕರೆದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿತ್ತು. ಇಲ್ಲಿ ಒಂದು ಸಂಗತಿನ ನಾವು ಗಮನಿಸಬೇಕು. ಯಾವ ರೀತಿ ಅವರು ಬುಡಕಟ್ಟು ಜನಾಂಗದವರು ಆದರೂ ಕೂಡ ಕಟ್ಟಿಗೆಗಳನ್ನು ಮಾರಿ ಜೀವನ ಮಾಡುವಂಥವರು ಕೊನೆಗೆ ಈ ಮರಗಳನ್ನು ಬೆಳೆಸಿ ವೃಕ್ಷ ಮಾತೆ ಅನ್ನಿಸ್ಕೊಂಡಿದ್ದಿದೆಯಲ್ಲ, ಅದು ನೋಡಿ. ಪ್ರಧಾನಮಂತ್ರಿಗಳು ಕೂಡ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆದರು. ಅಷ್ಟೇ ಅಲ್ಲ, ಈ ಅವರು ಪದ್ಮಶ್ರೀ ಪಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಸಾಲಮರದ ತಿಮ್ಮಕ್ಕ ಆಶೀರ್ವಾದ ಮಾಡಿದ್ರಲ್ಲ, ಅದೇ ರೀತಿ ರಾಷ್ಟ್ರಪತಿಗಳಿಗೆ ಇವರು ಕೂಡ ಆಶೀರ್ವಾದ ಮಾಡಿದರು. ವೃಕ್ಷ ಮಾತೆ ತುಳಸಿಗೌಡ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಸಕಲ ಸರ್ಕಾರಿ ಗೌರವದ ಮುಖಾಂತರ ಅವರಿಗೆ ಎಲ್ಲ ಗೌರವವನ್ನು ಕೂಡ ನೀಡಲಾಗಿದೆ.